ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷಗಳಿಗಿಂತ ಹೆಚ್ಚು ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆ ಹಾಗೂ ಹಸಿರುಮಯಗೊಳಿಸುವಲ್ಲಿ ಅಹರ್ನಿಶಿ ಶ್ರಮಿಸುತ್ತಿರುವ ಗುಡಿಬಂಡೆ ಗುಂಪು ಮರದ ಆನಂದ್ರವರು ರಾಜ್ಯ ಮಟ್ಟದ ಯೋಗಿ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಲ್ಲೇಶ್ವರ ಬಡಾವಣೆಯ ಸೇವಾ ಸದನ ಸಭಾಂಗಣದಲ್ಲಿ ನಡೆಸಲಾದ ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ನ 10ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ರಾಜ್ಯ ಮಟ್ಟದ ಯೋಗಿ ಸೇವಾರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಗುಂಪು ಮರದ ಆನಂದ್ರವರಿಗೆ ನೀಡಲಾಯಿತು. ಪರಿಸರಕ್ಕೆ ಜೀವಾಳ ಇದನ್ನರಿತು ಗಿಡಗಳನ್ನು ಪ್ರತಿ ಹಬ್ಬ ಹರಿದಿನ ಪ್ರತಿ ಭಾನುವಾರಗಳಲ್ಲಿ ಸಾಲಾಗಿ ಮರಗಳನ್ನು ಬೆಳೆಸುವ ಮೂಲಕ ಇವರಿಗೆ ಗುಡಿಬಂಡೆ ಗುಂಪು ಮರದ ಆನಂದ್ ಎನ್ನುವಂತಹ ಪ್ರಸಿದ್ಧವಾಗಿರುವಂತಹ ಹೆಸರು ಬಂದಿದೆ. ಇವರಿಗೂ ಕೂಡ ಬಹಳಷ್ಟು ಸಂಘ ಸಂಸ್ಥೆಗಳಿಂದ ಸರ್ಕಾರದಿಂದ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುತ್ತಾರೆ. ಇಂದು ಯೋಗಿ ನಾರಾಯಣ ಟ್ರಸ್ಟ್ ವತಿಯಿಂದ ಮಲ್ಲೇಶ್ವರನಲ್ಲಿ ಶೇಷಾದ್ರಿಪುರಂ ಅವರ ಕೃಷ್ಣ ಅವರ ನೇತೃತ್ವದಲ್ಲಿ ನಮಗೆ ಯೋಗಿ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಒಂದು ಸೇವೆ ಮಾಡಬೇಕಂದ್ರೆ ಮುಖ್ಯ ಕಾರಣ ಅಂದರೆ ನಮ್ಮ ದತ್ತಿ ಅಧ್ಯಕ್ಷರ ನವೀನ್ ಕಿರಣ್ ಅವರು ಅವರ ಸೇವಾ ಮನೋಭಾವನೆಯನ್ನು ನೋಡಿ ನಾನು ಏನನ್ನ ಸೇವೆ ಮಾಡಬೇಕು ಅಂತ ಈ ಒಂದು ಪಣ ತೊಟ್ಟೆ. ಅವರು ಲಕ್ಷಾಂತರ ಜನಕ್ಕೆ ಈ ಒಂದು ರಕ್ತದಾನಗಳನ್ನು ಶಿಬಿರಗಳನ್ನು ನಡೆಸಿ ಎಷ್ಟೋ ಜನಕ್ಕೆ ಜೀವ ಉಳಿಸಿದ್ದಾರೆ. ನಾನು ಹಲವಾರು ಒಂದು ಲಕ್ಷಾಂತರ ಗಿಡಗಳನ್ನು ಹಾಕಿ ಈ ಒಂದು ಜಿಲ್ಲಾದ್ಯಂತ ಹಸಿರುಮಯ ವಾತಾವರಣ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ. ಈ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಒಂದು ಶಾಲಾ ಕಾಲೇಜುಗಳಲ್ಲಿ, ರಸ್ತೆ ಮೈದಾನಗಳಲ್ಲಿ, ಮಶಾನಗಳಲ್ಲಿ ಗಿಡಗಳನ್ನು ನೆಟ್ಟು ಹಸಿರುಮಯ ವಾತಾವರಣವನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ 3 ಲಕ್ಷ ಗಿಡಗಳು ಹಾಕಿದೆ. ಮುಂದೆ ಕೂಡ ನನ್ನ ಜೀವನ ಇರೋರು ಕೂಡ ಗಿಡ ಮರಗಳನ್ನು ಹಾಕ್ತೀನಿ. ಅದಕ್ಕೆ ಈ ಪ್ರಶಸ್ತಿ ಬಂದಿರುವಂತಹ ನಮ್ಮ ಈ ಒಂದು ಯೋಗಿ ನಾರಾಯಣ ಟ್ರಸ್ಟಿಗೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನನಗೆ ಈ ಒಂದು ಗಿಡ ಮರಗಳನ್ನು ನೆಡೆಯೋದಕ್ಕೆ ಸಹಕಾರಿಯಾದಂಥ ಎಲ್ಲ ಒಂದು ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ 30 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಅವರ ಶ್ರಮವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಶ್ರೀಯುತರು ಇನ್ನಷ್ಟು ಸಾಧನೆ ಮಾಡಿ ಮತ್ತಷ್ಟು ಇಂತಹ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯಲಿ ಎಂದು ಹಾರೈಸುತ್ತೇವೆ. ದೂರವಾಣಿ ಗಂಗಾಧರ್, ಗುಡಿಬಂಡೆ.